ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಸ್ವಲ್ಪ ಮನೇಲಿ ಕೆಲಸ ಎಲ್ಲ ಜಾಸ್ತಿ ಇತ್ತು, ಸ್ವಲ್ಪ ಕ್ಲೀನಿಂಗ್ ಕೆಲಸನೇ ಇತ್ತು. ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ನಾಷ್ಟಕ್ಕೆ ದೋಸೆಗೆ ರುಬ್ಬಿ ಹಾಕಿದ್ದೆ ಮತ್ತು ಅದಕ್ಕೆ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಹಿಂದಿನ ದಿನವೇ ಹೋಗಿ ಕುಂಬಳಕಾಯಿ ಎಲ್ಲ ತೊಗೊಂಬಂದುಬಿಟ್ಟಿದ್ದೆ, ನಾಳೆ ಇದೇ ನಾಷ್ಟ ಮಾಡೋಣ ಅಂತ. ಈ ಕುಂಬಳಕಾಯಿ ನೋಡಿದಾಗೆಲ್ಲ ತಿನ್ನಬೇಕು, ಪಲ್ಯ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬಾ ಆಸೆ ಆಗೋಗ್ಬಿಟ್ಟಿತ್ತು. ತಿಂದೆ ಎಷ್ಟೋ ವರ್ಷನೇ ಆಗೋಗಿತ್ತು ಅನಿಸುತ್ತೆ. ಅದಕ್ಕೋಸ್ಕರ ಹೋಗಿ ಹಿಂದಿನ ದಿನವೇ ತೊಗೊಬಂದು ರೆಡಿ ಮಾಡ್ಕೊಂಡಿದ್ದೆ. ಇನ್ನು ದೋಸೆಗೆ ಕೂಡ ಸಿಂಪಲ್ಲಾಗಿ ನೆನೆ ಹಾಕಿದ್ದೆ, ಬಟ್ ಸಕ್ಕತ್ತಾಗಿ ಬಂತು ದೋಸೆ ಕೂಡ. ಎಷ್ಟು ಕ್ರಿಸ್ಪಿಯಾಗಿ ಮತ್ತು ಒಂದು ಚೂರು ಕೂಡ ತವಾಗೆ ಏನು ಅಂಟ್ಕೊಳ್ದೆ ಹಾಗೆ ಸಲೀಸಾಗಿ ಬರ್ತಾಯಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ನಾರ್ಮಲಾಗಿ ಬರೀ ಮಾಮೂಲಿ ಅಕ್ಕಿ ಉದ್ದಿನಬೇಳೆ ಎಲ್ಲ ಹಾಕಿ ಮಾಡಿದಾಗ ಇಷ್ಟು ಚೆನ್ನಾಗಿ ಬರುತ್ತೆ. ಅದೇ ನಾವು ಈ ಕುಸುಲಕ್ಕಿ ದೋಸೆ ಅಕ್ಕಿ ಎಲ್ಲ ಯೂಸ್ ಮಾಡಿದಾಗ ಚೆನ್ನಾಗೇ ಬರೋದಿಲ್ಲ. ಬಟ್ ಈ ಸಲ ತುಂಬ ಚೆನ್ನಾಗಿ ಬಂತು. ಸೊ ಇದನ್ನು ನೆಕ್ಸ್ಟು ನೆನೆ ಹಾಕಬೇಕಾದ್ರೆ ನಾನು ಒಂದು ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡಿದೆ ಅಂತ. ಇನ್ನು ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈಗ ಬಂದೆ. ಈಗೇನು ತೋರಿಸ್ತಾ ಇದ್ದೀನಿ, ಇದು ಬಂದು ಬೆಳ್ಳಿದು ಫ್ರೇಮ್ ಇರೋವಂಥ ಗಣೇಶ. ಇದು ಅಮ್ಮ ಮನೆ ಹತ್ರ ನನಗೆ ಒಬ್ಬರು ಗಿಫ್ಟ್ ಕೊಟ್ಟಿದ್ದು. ಅದನ್ನು ತೊಗೊಂಬಂದೆ, ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಇತ್ತು ನನ್ನ ಹತ್ರ, ಬಟ್ ಗಿಫ್ಟ್ ಅಲ್ವಾ, ಗಿಫ್ಟನ್ನ ಯಾಕೆ ಬೇಡ ಅನ್ನೋದು ಒಂದು ತೊಗೊಂಬಂದೆ. ಇನ್ನು ಕೆಲವೊಂದು ಬೆಳ್ಳಿ ಐಟಮ್ಗಳನ್ನ ಕೆಳಗಡೆಯಿಂದ ತೊಗೊಂಬಂದಿದ್ದೆ. ಅದನ್ನೆಲ್ಲ ಈಗ ಕ್ಲೀನ್ ಮಾಡಿ ಮತ್ತು ಅವ್ರಿಗೆ ವಾಪಸ್ ಕೊಟ್ಟು ಕಳಿಸ್ಬೇಕು. ಬೆಳ್ಳಿ ದೀಪಗಳು, ಅದರಲ್ಲಿ ನಾನೇನು ದೀಪ ಹಚ್ಚಿಲ್ಲ, ಆದ್ರೂ ಎಲ್ಲ ಒಂದು ಸಲ ನೀಟಾಗಿ ತೊಳೆದ್ಬಿಡ್ಬೇಕು ಅಂತ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು ಅದು ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳಿ ಈ ಥರ ಸ್ಪಾಂಜ್ನ ತೊಗೊಂಬಂದಿದ್ದೆ. ಆ್ಯಕ್ಚುಲಿ ಇದು ಎಕೋ ಫ್ರೆಂಡ್ಲಿ ಅಲ್ಲ. ಸೊ ಇದರಿಂದ ಪರಿಸರಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಪೊಲ್ಯೂಷನ್ ಆಗುತ್ತೆ ಅನ್ನೋ ರೀಸನ್ಗೆ ಮುಂದಿನ ವರ್ಷದಿಂದ ಇದನ್ನು ತರೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನಾನು ತೊಗೊಂಬರೋದು 1 ಇಲ್ಲ 2, ಆದ್ರೂ ಬೇಡ, ಯಾಕೆ ಸುಮ್ಮನೆ ಎಲ್ಲ ಎನ್ವೈರಮೆಂಟಲ್ಗೆ ನಾವು ಯಾಕೆ ಹಾನಿ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ಟೈಮಿಂದ ಇದನ್ನ ತರಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಗ್ಲಾಸ್ ಪ್ಲೇಟಲ್ಲಿ ಇಕ್ಕಿದ್ದೆ. ಅದು ನನಗೆ ಸ್ವಲ್ಪ ಯೋಚನೆ ಆಗಿತ್ತು, ಯಾಕಂದರೆ ಅಪ್ಪನೇ ಅದನ್ನ ತೆಗ್ದಿಕ್ಕಿದ್ದು. ಸೊ ಅವ್ರು ಸ್ವಲ್ಪ ಏನಾದ್ರು ಡ್ಯಾಮೇಜ್ ಮಾಡೋದು ಜಾಸ್ತಿ, ಅದಕ್ಕೆ ನೋಡ್ಕೋತಾ ಇದ್ದೆ. ಇನ್ನು ನನ್ನ ಹತ್ರ ಬೆಳ್ಳಿ ಕಾಯಿನ್ ಇರಲಿಲ್ಲ. ಹೋದ ವರ್ಷ ಸಂಕಲ್ಪಕ್ಕೆ, ಹೋದ ವರ್ಷ ಗಣಪತಿ ಹಬ್ಬದ ದಿವಸ ಹೋಗಿ ತೊಗೊಂಬಂದಿದ್ದು ಇದೇ ಬೆಳ್ಳಿ ಕಾಯಿನು. ಇನ್ನು ಫುಲ್ಲು ಎಲ್ಲ ಗರಿಕೆಗಳನ್ನ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಕಡೆ ತುಂಬ ಜಾಸ್ತಿ ತಂದಿದ್ವಿ ಗರಿಕೆನ. ಸೊ ಫುಲ್ಲು ಏನು ಕಾಣದೇ ಇರೋ ಥರ ಬರೀ ಗರಿಕೆನೇ ತುಂಬಿಸಿಕ್ಕಿರ್ತೀವಿ. ಇನ್ನು ಇದು ಬಂದು ಬಿಲ್ಪತ್ರೆ ಕಾಯಿ ಅಂತೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದನ್ನು ಏನಕ್ಕೆ ಬಳಸ್ತಾರೆ ಏನೋ ನನಗಂತೂ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅದೇ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಈ ಥರ ಬಿಲ್ಪತ್ರೆ ಇದರಲ್ಲಿ ಕಾಯಿ ಬಿಡುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಅಷ್ಟೇ. ಇನ್ನು ಗಣೇಶನ ಪಕ್ಕ ಒಂದು ಕಾಯಿ ಇಕ್ಕಿದ್ದೆ, ಅದನ್ನು ಗಣೇಶ ಬಿಡಬೇಕಾದ್ರೆ ಹೊಡಿಬೇಕಾಗಿತ್ತು. ಆದರೆ ಅಪ್ಪು ಮರ್ತೋಗ್ಬಿಟ್ರು. ಅದಕ್ಕೆ ಅಕ್ಕಿ ಮತ್ತು ಕಾಯೆಲ್ಲ ಬಳಸಿ ಏನಾದರೂ ಒಂದು ಸ್ವೀಟ್ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡಬೇಕು. ಇನ್ನು ಈ ಬಾಳೆಕಂಬ ಚುಚ್ಚೋದೆಲ್ಲ ಇದೆ, ಆದರೆ ಅದು ತುಂಬ ದೊಡ್ಡದಾಗುತ್ತೆ ಅಂದ್ಬಿಟ್ಟು ಸಣ್ಣ ಬಾಳೆಕಂಬ ತಂದರೆ ಈ ಥರ ಅಕ್ಕಿನ ಲೋಟಕ್ಕೆ ಹಾಕಿ ಅದಕ್ಕೆ ಚುಚ್ಚಿರ್ತೀನಿ, ಅದು ಸಾಕಾಗುತ್ತೆ. ಇನ್ನು ಗಣೇಶನಿಗೆ ಕೆಳಗಡೆ ಕೆಂಪು ಬಟ್ಟೆನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಕೆಂಪು ಬಟ್ಟೆ, ಕೆಂಪು ಬಣ್ಣ ತುಂಬಾ ಗಣೇಶನಿಗೆ ಪ್ರಿಯ ಅನ್ನೋ ರೀಸನ್ಗೋಸ್ಕರ. ಇದು ಬಂದು ನಾರ್ಮಲ್ ವೈಟ್ ಮೆಟಲ್ಲು, ಸಿಲ್ವರ್ ಅಲ್ಲ, ಬಟ್ ಅದು ಡಿಸೈನ್ ತುಂಬಾ ಚೆನ್ನಾಗಿದೆ. ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನನಗೇನೋ ತುಂಬ ಇಷ್ಟ ಆಯಿತು. ಅದು ಹಿಂದೆ ಎಲ್ಲ ಎಡೆ ಎಲ್ಲ ಬಂದಿದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಡಿಸೈನ್ ಇಷ್ಟ ಆಯಿತು. ಇನ್ನು ಈ ಸ್ವಲ್ಪನೇ ಇರೋದು ಬೆಳ್ಳಿ ಐಟಮ್ಸ್ಗಳು, ಏನು ತೊಳಿಬೇಕಂತ ಇದ್ದೀನಿ. ಸ್ವಲ್ಪ ಐಟಮ್ಸ್ ಇದೆ ಅಷ್ಟೇ. ಇಷ್ಟೂ ನೀಟಾಗಿ ತೊಳೆದ್ರೆ ಮುಗೀತು ಕೆಲಸ. ಇನ್ನೆಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ. ಇನ್ನು ಕೆಲವೊಂದು ದೇವ್ರ ಐಟಮ್ಸ್ಗಳನ್ನ ನಾವು ಈ ಥರ ಡಬ್ಬಕ್ಕೆ ಹಾಕ್ಬಿಟ್ಟು ಮೇಲೆ ಎತ್ತಿಕ್ಬಿಟ್ಟಿರ್ತೀವಿ. ಅದನ್ನು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲ ಈ ಥರ ಯಾವುದಾದ್ರು ಒಂದೊಂದು ಹಬ್ಬಕ್ಕೆ ಮಾತ್ರ
ನಾವು ತೆಗೆಯೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರು ಕೆಳಗಡೆ ಈ ಸಲ ಮಾಡಿದ್ರಿಂದ ಎಲ್ಲ ಕೆಳಗಡೆ ತೊಗೊಂಡೋಗಿದ್ರು. ಸ್ವಲ್ಪ ಮೆಸ್ಸಿಯಾಗಿತ್ತು. ಅದನ್ನೆಲ್ಲ ಗಡಿಬಿಡಿಲಿ ಹಾಗೆ ತುಂಬಿಟ್ಟಿರ್ತಾರಲ್ಲ, ಸೊ ನೀಟಾಗಿ ಎಲ್ಲ ತುಂಬಿಕೊಂಡೆ. ಎಲ್ಲ ಜಡೆಬಿಲ್ಲೆಗಳಿತ್ತು. ಎಷ್ಟೊಂದು ವೆರೈಟಿ ಜಡೆಬಿಲ್ಲೆ ಇದೆ. ಆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ನೋಡಿ ಮಾಡ್ಬೋದು. ಅಷ್ಟೊಂದು ವೆರೈಟೀಸ್ ಜಡೆಬಿಲ್ಲೆಗಳಿದೆ. ಅದನ್ನೆಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೆ. ಇನ್ನು ಟೈನ್ ದಾರಗಳು ಇದೆಲ್ಲ ಬೇಕಾಗ್ತಾ ಇರುತ್ತೆ ನಮಗೆ ಹಬ್ಬದ ಟೈಮ್ಗಳಲ್ಲಿ. ಕೈಗೆ ಏನೂ ಸಿಕ್ಕಲ್ಲ, ಅದಕ್ಕೋಸ್ಕರ ಇಂಥ ಐಟಮ್ಸ್ಗಳನ್ನೆಲ್ಲ ನಾವು ತೆಗೆದು ಇಟ್ಬಿಟ್ಟಿರ್ತೀವಿ. ಒಂದು ಕಡೆ ಒಂದೆರಡು ಡಬ್ಬದಲ್ಲಿ ಹಾಕಿ ಇಟ್ಬಿಟ್ಟಿರ್ತೀವಿ. ನಮ್ಗೆ ಯಾವಾಗಲಾದರೂ ಬೇಕು ಅಂದಾಗ ಆ ಡಬ್ಬ ತೆಗೆದ್ರೆ ಮುಗೀತು, ಎಲ್ಲ ನಮಗೆ ಸಿಕ್ಬಿಡುತ್ತೆ. ದೇವರು ಒಡವೆ ಆಗಿರ್ಬೋದು, ಆಮೇಲೆ ಈ ಐಬ್ರೋಸು, ಕಣ್ಣು ಇದೆಲ್ಲ ಇರುತ್ತಲ್ಲ, ಈ ಥರ ಪೇಸ್ಟ್ ಮಾಡಿರ್ತೀವಿ, ಅಂಟಿಸಿರ್ತೀವಿ. ಆ ಗಮ್ನೆಲ್ಲ ಹಾಗೆ ತೆಗೆದಿಕ್ಕಿದ್ದೆ. ಸೊ ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ, ಯಾಕಂದರೆ ಒಣಗಿದ್ರೆ ಅದು ಮತ್ತೆ ಗಟ್ಟಿ ಆಗಿಬಿಡುತ್ತೆ ಅಂತ. ಇನ್ನು ನಾನು ಹೇಳಿದ್ನಲ್ಲ ಗೌರಿ ಹಬ್ಬಕ್ಕೆ ನಮ್ಮ ಅತ್ತೆ ಕೊಡ್ಸಿದ ಸ್ಯಾರಿ ಅಂತ, ಅದು ಇದೇನೆ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ಸಾಫ್ಟು ಮೆಟೀರಿಯಲ್ಲು. ಮೊದಲು ಜಾಸ್ತಿ ಈ ಏನಂತಾರೆ ತುಂಬ ವರ್ಕ್ ಇರೋ ಅಂಥ ಸ್ಯಾರೀಸ್ ಇಷ್ಟ ಆಗ್ತಾಯಿತ್ತು. ಆದರೆ ಪಾಪು ಇರೋದ್ರಿಂದ ಅವಳು ಚುಚ್ಚುತ್ತೆ ಅಂತಾಳಲ್ಲ, ಆ ರೀಸನ್ಗೋಸ್ಕರ ಈ ನಡುವೆ ನನಗೆ ಸ್ವಲ್ಪ ಈ ಥರ ಸಿಂಪಲ್ ಸ್ಯಾರೀಸ್ ತುಂಬಾ ಇಷ್ಟ ಆಗುತ್ತೆ. ಸೊ ನಮಗೂ ಕಂಫರ್ಟಬಲ್ ಆಗಿರುತ್ತೆ, ಇನ್ನು ಮಕ್ಕಳನ್ನ ಎತ್ಕೋತೀವಿ ಅಂದರೆ ಅವ್ರಿಗೂ ಕಂಫರ್ಟಬಲ್ ಆಗಿರುತ್ತೆ. ನಾನೇನು ಒಳಗಡೆ ಪಾರ್ಟ್ ತೋರಿಸ್ತಾ ಇದ್ದೀನಿ ಅದು ಬಂದುಬಿಟ್ಟು ಬ್ಲೌಸ್ ಪೀಸು. ಸೊ ಹೊಲ್ಸಕ್ಕೆ ಹಾಕಬೇಕು. ಸದ್ಯಕ್ಕಂತೂ ಈಗಂತೂ ಏನು ಹೊಲ್ಸಕ್ಕೆ ಹಾಕಲ್ಲ, ಇನ್ನೊಂದು ಮುಂದಿನ ತಿಂಗಳು ನೋಡಬೇಕು. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆಗೆ ಬೇಗ ರೆಡಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಮೊಳಕೆ ಕಾಳು ಸಾರು ಮತ್ತು ಪಲ್ಯ ಥರ ಮಾಡ್ಕೊತೀನಿ. ನಾನು ಮೊಳಕೆ ಕಾಳನ್ನ ಫಸ್ಟು ಸಪ್ರೇಟಾಗಿ ಬೇಯಿಸ್ಕೊಂಡ್ಬಿಡ್ತೀನಿ, ಯಾಕಂದರೆ ಆ ಮೊಳಕೆ ಕಾಳಿನ ನೀರು ಮೋನಿಗೆ ತುಂಬಾ ಇಷ್ಟ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೇನು ಖಾರ ಏನೋ ಹಾಕಿರಲ್ಲ ಜಾಸ್ತಿ, ಅದನ್ನಾದರೆ ಕುಡಿತಾಳೆ. ಅದಕ್ಕೋಸ್ಕರ ಫಸ್ಟು ಮೊಳಕೆ ಕಾಳನ್ನ ನಾನು ನೀಟಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಅರಿಶಿನ, ಉಪ್ಪು ಹಾಕಿ ಒಗ್ಗರಣೆ ಕೊಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. ಅಷ್ಟೊತ್ತಿಗೆ ಇಲ್ಲಿ ಏನಿದೆ ಸಿಂಪಲ್ ಒಗ್ಗರಣೆ ಕೊಡ್ತೀನಿ ಅಷ್ಟೇ. ಅದ್ರ ಜೊತೆಗೆ ಸಾಂಬಾರು ಪೌಡರ್ ಹಾಕ್ತೀನಿ. ನಾನು ಇನ್ನೇನು ಎಕ್ಸ್ಟ್ರಾ ಏನೂ ಹಾಕಲ್ಲ. ಮಸಾಲೆನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ನಮಗೆ ಸಾರು ಒಳ್ಳೆ ಟೇಸ್ಟ್ ಬರುತ್ತೆ. ಇಲ್ಲಿ ಎಲ್ಲ ಕಾಳು ಸಪ್ರೇಟಾಗಿ ಬಸ್ಕೊಂಡಿದ್ದೀನಿ. ಇನ್ನು ಮೋನಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಈಗ ಮಿಕ್ಕಿರೋ ನೀರಿಗೆ ನಾನು ಒಂದು ಸ್ವಲ್ಪ ಮಸಾಲೆ ಹಾಕ್ಕೋತಾ ಇದ್ದೀನಿ. ನಾನು ಪಲ್ಯಕ್ಕೂ ಕೂಡ ಇದೇ ಮಸಾಲೆನೇ ಸ್ವಲ್ಪ ಬಳಸ್ಕೊತೀನಿ. ಅದಕ್ಕೋಸ್ಕರ ಒಂದು ಸಪ್ರೇಟ್ ಬೌಲಲ್ಲಿ ಒಂದು ಸ್ವಲ್ಪ ಮಸಾಲೆನ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಕಾಳು ಒಗ್ಗರಣೆ ಬಂದುಬಿಟ್ಟು ಮಾಮೂಲಿ ಎಣ್ಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು. ಈರುಳ್ಳಿ ಅದಾದಮೇಲೆ ನಾನೇನು ಸಪ್ರೇಟಾಗಿ ಎತ್ತಿಕೊಂಡಿದ್ನಲ್ಲ ಅದೊಂದು ಮಸಾಲೆ. ಆ ಮಸಾಲೆಗೆ ಒಂದು ಸ್ವಲ್ಪ ಅಡಿಷ್ನಲ್ ಆಗಿ ಚಿಲ್ಲಿ ಪೌಡರ್, ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು, ಧನಿಯಾ ಪುಡಿ, ನಿಮ್ಮ ಇಷ್ಟ ಯಾವ ಮಸಾಲಾಸ್ ಬೇಕೋ ಆ ಥರ ಫ್ಲೇವರ್ ಬೇಕೋ ಆ ಥರ ಹಾಕ್ಕೊಂಡು ಅದು ಚೆನ್ನಾಗಿ ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಬೇಯಿಸಿರೋ ಕಾಳು ಅದಕ್ಕೆ ಚೆನ್ನಾಗಿ ಕಾಯಿ ತುರಿ ಹಾಕ್ಕೊಂಡ್ರೆ ನಮ್ಮ ಪಲ್ಯ ಮುಗೀತು. ಸೊ ದಿಢೀರಂತ ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.